ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಚಾಮರಾಜನಗರದಲ್ಲಿ ಹೋರಾಟ ನಡೆಸ್ತಿರ್ತಕ್ಕಂಥದ್ದು ತಮಿಳುನಾಡಿಗೆ ಇವತ್ತು ಏನು CWRC ಆದೇಶವನ್ನು ಹೊರಡಿಸಿದ ದಿನ 3,500 ಕ್ಯೂಸೆಕ್ ನೀರನ್ನು ಬಿಡುವುದಾಗಿ ಅದನ್ನು ತೀವ್ರವಾಗಿ ಖಂಡಿಸಿ ಸನ್ಮಾನ್ಯ ಶ್ರೀಯುತ TN ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಇವತ್ತು ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಮಂಜೇಶ್ ಅವರು ನಾವು ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷ ನೇತೃತ್ವವನ್ನು ನೋಡಿ ಗಡಿ ಜಿಲ್ಲೆ ಚಾಮರಾಜನಗರ ಭಾಗದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವರೇನು 3ನೇ ತಾರೀಕು ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಇವತ್ತು ಸಭೆಯನ್ನು ಸೇರಿ ಒಂದು ಮಹತ್ವದ ನಿರ್ಧಾರವನ್ನು ತಗೋಬೇಕು. ಏನಾದರೂ ಇವರು 3,000 ಕ್ಯೂಸೆಕ್ ಪ್ರತಿನಿತ್ಯ ನೀರನ್ನು ಬಿಡುವಂಥದ್ದಾದರೆ ಈಗಾಗಲೇ ನಮ್ಮ ರಾಜ್ಯಕ್ಕೆ ಬರಗಾಲ ಬಂದು ಎಲ್ಲೂ ಕೂಡ ದನ ಕರುಗಳಿಗಾಗಲಿ ವ್ಯಾವಸಾಯಿಕರಾಗಲಿ ರೈತರುಗಳು ಭಾಳಷ್ಟು ಸಂಕಷ್ಟವನ್ನು ಪಡ್ತಾ ಇದ್ದಾರೆ. ಎಲ್ಲೂ ಕೂಡ ಕುಡಿಯೋಕ್ಕೂ ಒಂದು ದೊಡ್ಡ ನೀರು ಸಮಸ್ಯೆಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನು ನಾವು ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ನಿನ್ನೆ ನಾರಾಯಣಗೌಡರು ನಮ್ಮ ಅಣ್ಣವರು ಶ್ರೀರಂಗಪಟ್ಟಣದಲ್ಲಿ ಮಾಡಿದ್ದಾರೆ, ಮಂಡ್ಯದಲ್ಲಿ ಮಾಡಿದ್ದಾರೆ, ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಮಾಡ್ತಾ ಇದೆ. ಇದೇ ರೀತಿ ಏನಾದ್ರು ಕಾಂಗ್ರೆಸ್ ಸರ್ಕಾರ ಇವರ ತಮಿಳುನಾಡು ಮನೆಗೆ ಮನವಿ ನಮ್ಮ ಕಾನೂನನ್ನು ಹತ್ತಿಕ್ಕುವಂಥ ಕೆಲಸಗಳು ಮಾಡಿರೋ ಪರವಾಗಿಲ್ಲ, ನಾವು ಯಾವುದಕ್ಕೂ ಬಗ್ಗವರಂತಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಇವತ್ತು 31 ಜಿಲ್ಲೆಗಳಲ್ಲೂ ಕೂಡ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ ಹೇಳಿರೋದು ನಮ್ಮ ರಾಜ್ಯಾಧ್ಯಕ್ಷರಾದವರು. ಇವತ್ತು ಏನು CWRC 3,000 ಕ್ಯೂಸೆಕ್ ನೀರನ್ನು ವಜಾಗೆ ಹಿಂತಗೋಬೇಕು ಅಂತೇಳಿ ನಮ್ಮ ಆಗ್ರಹದ ಹೋರಾಟ.